ಓಂ ಸತ್ಯಂ ಬ್ರಹ್ಮ ಸತ್ಯಂ ಪ್ರಜಾಪತಿಂ ಪ್ರಜಾಪತಿರ್ದೇವಾನ್ ತೇ ದೇವಾ ಸತ್ಯಮೇವೋಪಾಸತೆ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯ 1159ನೆಯ ಅನುಶಾಸನ ಪರ್ವದ 92ನೇ ಭಾಗವನ್ನು ಇವತ್ತು ನೋಡಬೇಕು. ವಾವಿಲ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 56ನೇದ್ದು, ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 102ನೇಯ ಅಧ್ಯಾಯ, ವೈಷ್ಣವ ಪಾಠದಲ್ಲಿ 97ನೇದ್ದು, ಉತ್ತರ ಭಾರತದ ಗೀತಾ ಪ್ರೆಸ್ಸಿನ ಪಾಠದಲ್ಲಿ 67ನೇ ಅಧ್ಯಾಯ ಇವತ್ತು ನಾವು ನೋಡಬೇಕಾಗಿರುವಂಥದ್ದು. ಇಲ್ಲಿ ಅನ್ನದಾನ, ಜಲದಾನ ಇತ್ಯಾದಿಗಳ ಮಹಿಮೆಯನ್ನ ಮತ್ತೆ ನೋಡುವರಿದ್ದೇವೆ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸರ್ವೇ ಚ ಉಪದ್ರವಾಃ ಯಾಂತು ದೂರತಃ. ಅನ್ನದಾನಸ್ಯ ಏವಂ ಜಲದಾನಸ್ಯ ಚ ಮಹತ್ವಂ ಗತೇ ದಿವಸೆ ಸಮವರ್ಣಿತ. ಅದ್ಯ ಅಸ್ಮಿನ್ ಅಧ್ಯಾಯೇಪಿ ಪುನಃ ಅನ್ನದಾನಸ್ಯ ಪ್ರಾಧಾನ್ಯಂ ಜಲದಾನಸ್ಯ ಪ್ರಾಧಾನ್ಯಂ ಚ ವರ್ಣ್ಯತೆ. ಅನೇಕ ನಕ್ಷತ್ರಗಳಲ್ಲಿ ಹೇಗೆ ದಾನ ಮಾಡಬೇಕು ಅಂತ ಅನ್ನೋದನ್ನೆಲ್ಲ ಕಳೆದ ದಿವಸ ನಾವು ನೋಡಿದ್ದೇವೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟೀಕರಣವನ್ನು ಕೂಡ ಹೀಗೆ ನಾವು ನೋಡಿಕೊಳ್ಬೇಕು. ನಕ್ಷತ್ರಗಳಲ್ಲಿ ನಾವು ಅನ್ವೇಷಣೆ ಮಾಡಿ ನಿರ್ದಿಷ್ಟ ನಕ್ಷತ್ರದ ದಿವಸವೇ ದಾನ ಮಾಡ್ತೇವೆ ಅಂತ ಪ್ರಯತ್ನ ಮಾಡಿ ಆ ಮೂಲಕವೇ ದಾನ ಮಾಡ್ತೇವೆ, ಆ ದಿವಸವೇ ದಾನ ಮಾಡ್ತೇವೆ ಅನ್ನೋದಕ್ಕಿಂತ ಯಾವ ದಿವಸದಲ್ಲಿ ದಾನ ಮಾಡುವಂತಹ ಪ್ರಸಂಗ ಪ್ರಾಪ್ತವಾಗಿದೆಯೋ ಆ ದಿವಸದಲ್ಲಿ ಪ್ರಸಂಗವನ್ನು ಅನುಸರಿಸಿ ದಾನ ಮಾಡುವುದು ಹೆಚ್ಚು ಮಹತ್ವಪೂರ್ಣವಾದದ್ದು. ಮಹಾ ತಪಸ್ವಿಯಾದವನೊಬ್ಬ, ಶ್ರೇಷ್ಠನಾದ ವಿದ್ವಾಂಸ ಒಬ್ಬ ಮನೆಗೆ ಬಂದಿದ್ದಾಗ ಆತ ಬಂದಿರುವುದು ಮುಖ್ಯ. ಅಂಥ ಪ್ರಸಂಗದಲ್ಲಿ ದಾನ ಮಾಡಿಯೇ ಮುಗಿಸಬೇಕು. ಅಥವಾ ಯಾವುದಾದ್ರೂ ಜ್ಞಾನ ಕಾರ್ಯ, ಹೋಮ ಇತ್ಯಾದಿಗಳನ್ನು ಮಾಡಿದಾಗ ಆ ಪ್ರಸಂಗದಲ್ಲಾದರೂ ದಾನವನ್ನು ಮಾಡಿ ಮುಗಿಸಬೇಕು. ನಾವು ದಾನ ಮಾಡಬೇಕು ಅಂತ ಹೊರಟಾಗ ಅದನ್ನ ಕೆಲವು ವಿಕಲ್ಪದ ದಿವಸಗಳಲ್ಲಿ ಮಾಡಲಿಕ್ಕೆ ಸಾಧ್ಯ ಇರುವಾಗ ಯಾವತ್ತಾದರೂ ಒಂದು ದಿವಸ ಮಾಡಬೇಕು. ಅದರಲ್ಲಿ ಅನೇಕ ಆಯ್ಕೆಗಳನ್ನು ನಮ್ಮ ಮುಂದೆ ಇಟ್ಕೊಳ್ಳುವ ಅನುಕೂಲ ಇದ್ದಾಗ ಆಗ ನಕ್ಷತ್ರವನ್ನು ಕೂಡ ಅನ್ವೇಷಿಸಬೇಕು. ತಂದೆ ತಾಯಂದಿರು ತೀರ್ಕೊಂಡಾಗ 6ನೇ ತಿಂಗಳಿನ ಸಮಯದಲ್ಲಿ ಗೋದಾನ ಇತ್ಯಾದಿಗಳನ್ನು ಮಾಡ್ತಾರೆ. 6ನೇ ತಿಂಗಳಿನಲ್ಲಿ ಮಾಡುವಂತಹ ಆ ಗೋದಾನವನ್ನು ಆ ನಕ್ಷತ್ರ ಮೊದಲಾದವುಗಳನ್ನು ಗಮನಿಸಿ ಮಾಡಬಹುದು. ಅದರಿಂದ ವಿಶೇಷ ಫಲ ಇದೆ. ಆದರೆ ಅನ್ನದಾನ ಮೊದಲಾದದಕ್ಕೆ, ಅನ್ನದಾನವನ್ನು ಸ್ವೀಕಾರ ಮಾಡಲಿಕ್ಕೆ ಹಸಿದವನೇ ಯಾವತ್ತೂ ಪಾತ್ರ. ಅಂಥವನು ಸಿಕ್ಕಾಗ ದಾನ ಮಾಡಿಯೇ ಬಿಡಬೇಕು. ಹೀಗೆ ಅನುಕೂಲಗಳಿದ್ದಾಗ ನಕ್ಷತ್ರವನ್ನು ಹೊಂದಿಸಿಕೊಳ್ಬೇಕೇ ಹೊರತು ನಕ್ಷತ್ರಗಳೇ ಮುಖ್ಯ ಅಲ್ಲ. ಈ ಎಲ್ಲ ಅಧ್ಯಾಯಗಳ ದಾನವನ್ನು ಕುರಿತಾಗಿ ವರ್ಣನೆ ಮಾಡುವಂತಹ ಈ ಎಲ್ಲ ಅಧ್ಯಾಯಗಳ ಒಂದು ತಾತ್ಪರ್ಯ ಏನು? ಮನುಷ್ಯನಲ್ಲಿ ದಾನ ಮಾಡುವ ಪ್ರವೃತ್ತಿಯನ್ನ ಪ್ರೋತ್ಸಾಹಿಸುವುದು. ಅದಕ್ಕಾಗಿ ಇಂಥ ನಕ್ಷತ್ರದ ದಿವಸ ದಾನ ಮಾಡಿದರೆ ಅದಕ್ಕೆ ವಿಶೇಷ ಫಲ ಇದೆ ಅನ್ನುವುದನ್ನ ಮನುಷ್ಯ ತಿಳ್ಕೊಂಡ್ರೆ ಆ ಪುಣ್ಯಕ್ಕಾಗಿ ಆದರೂ ದಾನಾದಿಗಳನ್ನು ಮಾಡ್ತಾನೆ. ಆದರೂ ಪ್ರಸಂಗಗಳನ್ನು ಹೊಂದಿಕೊಂಡು ದಾನ ಮಾಡುವುದು ಹೆಚ್ಚು ಉಚಿತವಾದದ್ದು. ಅನ್ನದಾನ ಬಹಳ ಪ್ರಶಸ್ತವಾದದ್ದು ಅಂತ ಕೂಡ ನೀನು ಹೇಳಿದೆ.
ಯುಧಿಷ್ಠಿರ ಭೀಷ್ಮರನ್ನ ಕೇಳ್ತಾ ಇದ್ದಾನೆ, ಜಲದಾನದ ಬಗ್ಗೆ ಮತ್ತಷ್ಟು ಹೇಳು. ಅದಕ್ಕೆ ಭೀಷ್ಮರು ಹೇಳಿದ್ರು, ಅನ್ನದಾನಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ಇದು ನನ್ನ ಮನಸ್ಸಿನಲ್ಲಿ ನೆಟ್ಟುಕೊಂಡಿದೆ, ದೃಢವಾಗಿ ಬೇರೂರಿದೆ. ಇದು ಅನ್ನದಿಂದಲೇ ಎಲ್ಲ ಪ್ರಾಣಿಗಳು ಹುಟ್ಟುತ್ತವೆ. ಅನ್ನವೇ ಶ್ರೇಷ್ಠವಾದದ್ದು ಅನ್ನೋದ್ರ ಬಗ್ಗೆ ದೇವತೆಗಳು ಯಜ್ಞ ಮಾಡ್ತಿರುವ ಪ್ರಸಂಗದಲ್ಲಿ ಆ ಸಾವಿತ್ರಿ ಹೇಳಿದಂತಹ ಒಂದು ಮಾತನ್ನ ನೀನು ಕೂಡ ಎಲ್ಲಾದ್ರೂ ಕೇಳಿರ್ತಿ. ಭೀಷ್ಮರು ಹೇಳಿದ್ರು, ಸಾವಿತ್ರ್ಯಾಹಪಿ ಕೌಂತೆಯ ಶ್ರುತಂ ತೇ ವಚನಂ ಶುಭಂ. ಸಾವಿತ್ರಿ ಅಂದ್ರೆ ಸರಸ್ವತಿಯೇ ಆಗಿದ್ದಿರಬೇಕು. ಅನ್ನೇ ದತ್ತೇ ನರೇಣೇಹ ಪ್ರಾಣಾದತ್ತ ಭವಂತ್ಯುತ. ಅನ್ನವನ್ನು ದಾನ ಮಾಡಿದ್ರೆ ಪ್ರಾಣವನ್ನೇ ದಾನ ಮಾಡಿದಂತಾಗ್ತದೆ. ಲೋಮಶರ ಅಭಿಪ್ರಾಯವೂ ಕೂಡ ಹೀಗೊಂದಿದೆ, ಪ್ರಾಣಾನ್ ದತ್ವಾ ಕಪೋತಾಯ ಯತ್ಪ್ರಾಪ್ತಂ ಶಿಬಿನಾ ಪುನಃ. ಶಿಬಿ ಚಕ್ರವರ್ತಿ ಆ ಕಪೋತ ಒಂದಕ್ಕೆ, ಪಾರಿವಾಳ ಒಂದಕ್ಕೆ ಪ್ರಾಣವನ್ನ ಕೊಟ್ಟು ಪ್ರಾಣದಾನ ಮಾಡಿ ಅದನ್ನು ರಕ್ಷಿಸಿದ್ದನ್ನ ನೀನು ಕೇಳಿದ್ದಿ, ಎಲ್ಲರೂ ಕೂಡ ಕೇಳಿದ್ದಾರೆ. ಅದೇ ಗತಿ ಅನ್ನದಾನ ಮಾಡುವುದರಿಂದಲೂ ಸಿಗುತ್ತದೆ ಅಂತ ಕೇಳಿದ್ದೀವಿ. ಅನ್ನನೂ ಕೂಡ ಬೆಳೆಯೋದ್ಯಾದ್ರಿಂದ ಅನ್ನಂ ಚಾಪಿ ಪ್ರಭವತಿ ಪಾನೀಯಾತ್ ಕುರು ಸತ್ತಮ. ಅನ್ನ ಮಾಡಲಿಕ್ಕೆ ನೀರಂತೂ ಬೇಕೇ ಬೇಕು. ನೀರಿನಲ್ಲೇ ಅನ್ನ ಬೇಯುವುದು. ಚಂದ್ರ ನೀರಿನಲ್ಲಿ ಜನಿಸಿದ್ದಾನೆ. ಅಮೃತ, ಸುಧಾ, ಸ್ವಾಹಾಕಾರ ಇವೆಲ್ಲವೂ ಕೂಡ, ವಷಟ್ಕಾರಗಳೆಲ್ಲವೂ ಕೂಡ ನೀರಿನನ್ನ ಅವಲಂಬಿಸಿಕೊಂಡಿವೆ. ಸೋಮ ಅಂದ್ರೆ ಚಂದ್ರ, ಅವನು ಸಮುದ್ರದಲ್ಲಿ ಹುಟ್ಟಿದ್ದಾನೆ. ಸಮುದ್ರ ಅನ್ನೋದೊಂದು ನೀರು. ಅಮೃತ, ಅಮೃತಂ ಚ ಸುಧಾ ಚೈವ ಸ್ವಾಹಾ ಚೈವ ವಷಟ್ ತಥಾ. ಈ ನೀರಿನಿಂದಲೇ ದೇವತೆಗಳು ಸ್ವೀಕಾರ ಮಾಡುವಂಥ ಸ್ವಾಹಾಕಾರ, ಮತ್ತೆ ಪಿತೃಗಳು ಸ್ವೀಕಾರ ಮಾಡುವಂಥ ಸ್ವಧಾಕಾರ ಇವೆಲ್ಲವೂ ಹುಟ್ಟುತ್ತವೆ. ಔಷಧಗಳು, ಹುಲ್ಲು ಇವೆಲ್ಲವೂ ಹುಟ್ಟುತ್ತವೆ. ಅಮೃತ ಮತ್ತು ಸುಧಾ ಅಂತ ಇಲ್ಲಿ ಎರಡು ಶಬ್ದಗಳಿವೆ. ಸುಧಾ ಮತ್ತು ಅಮೃತ ಶಬ್ದಗಳು ಎರಡು ಪರ್ಯಾಯ ಪದಗಳು ನಮ್ಮ ಕೋಶದ ದೃಷ್ಟಿಯಿಂದ. ಅದರಿಂದ ಒಂದು ಕಡೆ ಅಮೃತ ಅಂದ್ರೆ ಜ್ಞಾನ ಅಂತ ನಾವು ತಿಳ್ಕೊಳ್ಬೇಕು, ಇನ್ನೊಂದು ಕಡೆ ಅಮೃತ ಅಂದ್ರೆ ದೇವಲೋಕದಲ್ಲಿ ಸಿಗುವಂತಹ ಅಮೃತ ಅಂತ ಅರ್ಥ ಮಾಡ್ಕೊಳ್ಬೇಕು. ದೇವತೆಗಳಿಗೆ ಅನ್ನ ಏನು? ಅಮೃತವೇ ಅನ್ನ. ನಾಗಗಳಿಗೆ ಕ್ಷೀರವು ಅನ್ನ ಅಂತ ಹೇಳ್ತಾರೆ. ದೇವಾನಾಂ ಅಮೃತಂ ಚ ಅನ್ನಂ ನಾಗಾನಾಂ ಚ ಸುಧಾ ತಥಾ. ಸುಧಾ ಅಂದ್ರೆ ಕ್ಷೀರ ಅಂತ ಅನುವಾದ ಮಾಡಿದ್ದಾರೆ. ಸುಧಾ ಅಂತ ಯಥಾವತ್ತಾಗಿ ಅನುವಾದ ಕೂಡ ಕೆಲವು ಕಡೆ ಮಾಡಿದ್ದಾರೆ, ಅದು ಅಷ್ಟು ಯೋಗ್ಯ ಅಲ್ಲ. ಪಿತೃಗಣಾಂಶ ಸ್ವಧಾ ಪ್ರೋಕ್ತ. ಪಿತೃಗಳಿಗೆ ಸ್ವಧಾ ಅಂದ್ರೆ ಪಿತೃಗಳಿಗೆ ಪಿಂಡ ಪ್ರದಾನಾದಿಗಳನ್ನು ಮಾಡುವಾಗ ಪಿತೃಭ್ಯ ಸ್ವಧಾ ಅಂತ ಹೇಳಿ ಅವರಿಗೆ ಆಹಾರ ಪಿಂಡ ಪ್ರದಾನಾದಿಗಳನ್ನು ಕೊಡ್ತಾರೆ, ತರ್ಪಣ ಕೊಡ್ತಾರೆ. ಪಶುಗಳಿಗೆ ಅಂದ್ರೆ ಪ್ರಾಣಿಗಳಿಗೆ ಎಲ್ರಿಗೂ ಕೂಡ ಈ ಹುಲ್ಲು, ಬಳ್ಳಿ ಮೊದಲಾದದ್ದು ಅನ್ನ. ಮನುಷ್ಯರಿಗಂತೂ ಅನ್ನವೇ ಪ್ರಾಣವಾಗಿದೆ. ಅವೆಲ್ಲವೂ ಹುಟ್ಟುವುದು ನೀರಿನಿಂದಾಗಿದೆ. ಆದ್ದರಿಂದ ನೀರಿನ ದಾನಕ್ಕಿಂತ ಶ್ರೇಷ್ಠವಾದ ದಾನ ಮತ್ಯಾವುದೂ ಇಲ್ಲ. ಕೀರ್ತಿ, ಆಯುಷ್ಯ ಎಲ್ಲವನ್ನೂ ಹೆಚ್ಚಿಸುವಂತಹ ದಾನ ಅದು. ಸ್ವರ್ಗಕ್ಕೆ ಹೋಗಿ ಅಕ್ಷಯ ಲೋಕವನ್ನ ಪಡ್ಕೋತಾನೆ ಈ ನೀರಿನ ದಾನ ಮಾಡಿದವನು ಅಂತ ಅವನ ಬಗ್ಗೆ ಶಾಸ್ತ್ರದಲ್ಲಿ ವರ್ಣಿಸ್ತಾರೆ. ಮುಂದೆ ತಿಲಾನಾಂ ಕೀದೃಶಂ ದಾನಂ, ಈ ಎಳ್ಳಿನ ದಾನದ ಬಗ್ಗೆ ವರ್ಣಿಸಿರಿ ಅಂತ ಯುಧಿಷ್ಠಿರ ಭೀಷ್ಮರನ್ನು ಕೇಳ್ತಾನೆ. ಅದನ್ನ ಈಗ ಮುಂದಿನ ಅಧ್ಯಾಯದಲ್ಲಿ ನೋಡ್ತೇವೆ. ಅನ್ನದಾನ ಮತ್ತು ವಸ್ತ್ರದಾನಗಳ ಫಲವನ್ನು ಕೂಡ ಹೇಳಿದೆ, ತಿಲದಾನದ ಮಹತ್ವವನ್ನು ಕೂಡ ಹೇಳಿದೆ.
ಆಗ ಭೀಷ್ಮರು ಆ ಒಂದು ಕಥೆಯನ್ನ ಹೀಗೆ ಹೇಳಿಕ್ ತೊಡಗಿದ್ರು. ಇಲ್ಲೊಂದು ಇತಿಹಾಸ ಇದೆ. ಯಮಲೋಕಕ್ಕೆ ಹೋಗಿ ಬಂದಂತಹ ಒಬ್ಬ ಬ್ರಾಹ್ಮಣ ಮತ್ತೆ ಯಮ ಅವರಿಬ್ಬರ ನಡುವೆ ನಡೆದಂತಹ ಒಂದು ಇತಿಹಾಸ ಇದೆ. ಮಧ್ಯದೇಶ ಅಂತಿದೆ, ಮಧ್ಯಪ್ರದೇಶ ಅಂತ ಅದನ್ನ ಹೇಳ್ತಾರೆ. ಗಂಗಾ ಯಮುನೆಯರ ಮಧ್ಯಭಾಗದಲ್ಲಿ, ಇವತ್ತಿನ ಮಧ್ಯಪ್ರದೇಶ ಅಲ್ಲ, ಇವತ್ತಿನ ಉತ್ತರ ಪ್ರದೇಶ ಏನಿದೆ ಅಲ್ಲಿ ಅಂತ ನಾವು ಅದನ್ನು ತಿಳ್ಕೊಳ್ಬಹುದು. ಗಂಗಾ ಯಮುನೆಯರ ಮಧ್ಯಪ್ರದೇಶ ಅಂದ್ರೆ ಒಂದು ಬ್ರಾಹ್ಮಣರ ವಸತಿ ಇತ್ತು. ಅದಕ್ಕೆ ಪರ್ಣಶಾಲಾ ಅಂತಾನೆ ಹೆಸರಿತ್ತು. ಪರ್ಣಶಾಲೆ ಇತಿ ವಿಖ್ಯಾತ ರಮಣೀಯ ನರಾಧಿಪ. ತುಂಬಾ ಸುಂದರವಾದಂತಹ ಒಂದು ಪ್ರದೇಶ ಅದು. ವಿದ್ವಾಂಸರೇ ಇದ್ರು. ಒಂದು ಬಾರಿ ಯಮ ತನ್ನ ಒಬ್ಬ ದೂತನಿಗೆ ಹೀಗೆ ಹೇಳಿದಂತೆ, ಯಾರೋ ಒಬ್ಬ ಸದ್ಯದಲ್ಲಿ ಸಾಯುವವನಿದ್ದ, ಅವನು ಕರ್ಕೊಂಡು ಬರಬೇಕಾಗಿತ್ತು. ಅದಕ್ಕೆ ಆ ದೂತನಿಗೆ ಹೇಳಿದ. ಆ ದೂತ ಎಂಥವನಾಗಿದ್ದ? ಕಪ್ಪು ವಸ್ತ್ರವನ್ನು ಧರಿಸಿದವನು, ಕೆಂಪಾದ ಕಣ್ಣು, ಮೇಲ್ಮುಖವಾದ ನಿಮಿರಿ ನಿಂತ ಕೂದಲುಗಳು, ಇಂಥ ವಿಚಿತ್ರವಾದಂತಹ ಸ್ವರೂಪ ಅವನು. ಕೃಷ್ಣವಾಸದ ರಕ್ತಾಕ್ಷಂ ಊರ್ಧ್ವ ರೋಮಾಣಂ ಕಾಕ ಜಂಘಾಕ್ಷಿ ನಾಸಿಕಂ. ಕಾಗೆಯಂತೆ ಕಾಲಿದ್ದವನು, ಕಣ್ಣು, ಮೂಗು ಇತ್ಯಾದಿಗಳನ್ನ ಹೊಂದಿದವನು. ಅಂತ ವಿಚಿತ್ರವಾದ ರೂಪವುಳ್ಳ ತನ್ನ ಒಬ್ಬ ದೂತನಿಗೆ ಹೋಗಿ ಹೇಳಿದ. ಏನು ಹೇಳಿದ? ಆ ಪರ್ಣಶಾಲಾ ಅಂತ ಏನು ಬ್ರಾಹ್ಮಣರ ಒಂದು ವಸತಿ ಇದೆ, ಅಲ್ಲಿ ಹೋಗು. ಅಗಸ್ತ್ಯ ಗೋತ್ರದ ಆ ವ್ಯಕ್ತಿಯನ್ನ ಇಲ್ಲಿ ಕರ್ಕೊಂಡು ಬಾ. ಗಚ್ಚ ಬ್ರಾಹ್ಮಣ ಗ್ರಾಮಂ ತಥೋ ಗತ್ವಾ ತಮಾನಯ ಅಗಸ್ತ್ಯಂ ಗೋತ್ರತಶ್ಚಾಪಿ ನಾಮತಶ್ಚಾಪಿ ಶರ್ಮಿಣಂ. ಇದರ ಅನುವಾದವನ್ನ ಸರಿಯಾಗಿ ಮಾಡಲಿಲ್ಲ ಕೆಲವರು. ಅಗಸ್ತ್ಯಂ ಗೋತ್ರತಃ, ಗೋತ್ರದ ದೃಷ್ಟಿಯಿಂದ ಅಗಸ್ತ್ಯ ಗೋತ್ರಕ್ಕೆ ಹುಟ್ಟಿದವನು, ಅಗಸ್ತ್ಯ ಗೋತ್ರದಲ್ಲಿ ಹುಟ್ಟಿದವನು. ಮತ್ತೆ ಅವನ ಹೆಸರು ಕೂಡ ಅಗಸ್ತ್ಯ ಶರ್ಮ ಅಂತ ಕೆಲವರು ಅನುವಾದ ಮಾಡಿದ್ದಾರೆ. ಅಗಸ್ತ್ಯ ಗೋತ್ರದಲ್ಲಿ ಹುಟ್ಟಿದವನು, ಅವನ ಹೆಸರು ಶರ್ಮಾ ಅಂತ ಮಾತ್ರ, ಅಥವಾ ಶರ್ಮಿ ಅಂತ ಹೀಗೆ ಕೆಲವರು ಅನುವಾದ ಮಾಡಿದ್ದಾರೆ. ಶರ್ಮಿ ಅಂತ ಸಾಮಾನ್ಯವಾಗಿ ಯಾರು ಹೆಸರು ಇಟ್ಕೊಳ್ಳೋದಿಲ್ಲ. ಶರ್ಮಾ ಅನ್ನೋದು ಬ್ರಾಹ್ಮಣನ ಹೆಸರು. ಬ್ರಾಹ್ಮಣನ ಮೂಲ ಹೆಸರು ಏನಿರ್ತದೆ ಅದ್ರ ಜೊತೆಗೆ ಸೇರ್ಕೊಂಡಿರ್ತದೆ ಶರ್ಮಾ ಅಂತ ಅನ್ನೋದು. ಅದರಿಂದ ಅಗಸ್ತ್ಯ ಶರ್ಮಾ ಅಂತ ಅರ್ಥ ಇಟ್ಕೊಂಡ್ರೆ ಅದು ಹೆಚ್ಚು ಯೋಗ್ಯವಾಗಿ ಕಾಣಿಸ್ತದೆ. ಎಲ್ಲಾ ಪಾಠಗಳಲ್ಲಿಯೂ ಕೂಡ ಹಾಗೆ ಇದೆ, ಅಗಸ್ತ್ಯಂ ಗೋತ್ರತಶ್ಚಾಪಿ ಅಂತ. ಆದ್ರಿಂದ ಗೋತ್ರತಶ್ಚಾಪಿ ಅಂತ ಇರುವುದರಿಂದ ಗೋತ್ರದ ದೃಷ್ಟಿಯಿಂದಲೂ ಅಗಸ್ತ್ಯ ಗೋತ್ರ, ಹೆಸರು ಕೂಡ ಅಗಸ್ತ್ಯ ಅಂತ ಕೆಲವರು ಅನುವಾದ ಮಾಡಿದ್ದಾರೆ. ಅಗಸ್ತ್ಯ ಶರ್ಮಾ ಅವನ ಹೆಸರು, ಅಗಸ್ತ್ಯ ಗೋತ್ರ, ಇದು ಯೋಗ್ಯ ಆಗ್ತದೆ. ಆದ್ರೆ ಅಗಸ್ತ್ಯ ಗೋತ್ರ ಶರ್ಮಾ ಅಂತ ಅವನ ಹೆಸರು ಅಥವಾ ಶರ್ಮಿ ಅಂತ ಅವನ ಹೆಸರು ಅಂತ ಅನ್ನೋದು ಅಷ್ಟು ಉಚಿತವಾಗಿ ಕಾಣಿಸೋದಿಲ್ಲ. ಆದ್ರೂ ಅಲ್ಲಿರುವಂತಹ ಮೂಲ ವಿಷಯ ಅದು ಅಸ್ಪಷ್ಟವಾಗಿ ಉಳಿತದೆ. ಇರ್ಲಿ, ಅವನು ಶಾಂತ ಸ್ವಭಾವದವನು, ವಿದ್ವಾಂಸನಾದವನು, ಅಧ್ಯಾಪಕಂ ಅನಾದೃತಂ. ಯಾರ ಮಾನ ಸನ್ಮಾನಗಳು ಅವನಿಗೆ ಸಿಕ್ಕಿಲ್ಲ, ಆದರೂ ಅಧ್ಯಯನಾದಿಗಳನ್ನ ಮಾಡ್ತಾ ಇದ್ದಾನೆ. ಅನಾವೃತಂ ಅಂತ ಕೆಲವು ಕಡೆ ಪಾಠ ಇದೆ, ಅನಾದೃತಂ ಕೆಲವು ಕಡೆ ಪಾಠ, ಅನಾವೃತಂ ಅಂತ ಕೆಲವು ಕಡೆ ಪಾಠ. ಉತ್ತರೀಯವನ್ನ ಹೊತ್ಕೋತಾ ಇಲ್ಲ ಅವನು. ಉತ್ತರೀಯವನ್ನು ಹೊತ್ಕೊಳ್ಳುವಷ್ಟು ಸಂಪತ್ತು ಇತ್ಯಾದಿಗಳು ಅವನಲ್ಲಿ ಇಲ್ವೇನೋ, ಕೆಲವು ಕಡೆ ಹೀಗೆ ಪಾಠ ಇದೆ. ಅನಾವೃತಂ ಅಂತ ಪಾಠ ಇದ್ರೆ ಉತ್ತರೀಯವನ್ನು ಹೊತ್ಕೊಳ್ದೇ ಇದ್ದವನು. ಅನಾದೃತ ಅಂದ್ರೆ ಯಾರ ಮಾನ ಸನ್ಮಾನವನ್ನು ಸ್ವೀಕರಿಸದವನು, ಅವನನ್ನು ಯಾರು ಗುರುತಿಸಿಲ್ಲ ಅಂತ ಅದು ಅರ್ಥ ಆಗ್ತದೆ. ಅನಾರತಂ ಅಂತ ಇನ್ನು ಕೆಲವು ಕಡೆ ಪಾಠ ಇದೆ. ಅದೇನೇ ಇದೆ, ಅನಾದೃತಂ ಅಂತ ಚೆನ್ನಾಗಿದೆ ಪಾಠ, ಹಾಗಾಗಿ ಅದನ್ನೇ ನಾವು ಸ್ವೀಕಾರ ಮಾಡೋಣ. ಅದೇ ಪ್ರಸಂಗ, ಅದೇ ಊರಿನಲ್ಲಿ ಮತ್ತೊಬ್ಬ ಬ್ರಾಹ್ಮಣನು ಇದ್ದಾನೆ. ಅವನು ಇದೇ ಗೋತ್ರದವನಾಗಿದ್ದಾನೆ. ಅವನ ಮನೆಯೂ ಕೂಡ ಅಲ್ಲೇ ಇದೆ. ಈ ಮೊದಲನೇ ವ್ಯಕ್ತಿಯನ್ನು ನೀನು ಕರ್ಕೊಂಡು ಬರಬೇಕು, ಆ ಇನ್ನೊಬ್ಬ ವ್ಯಕ್ತಿಯನ್ನೇನಾದರೂ ಕರ್ಕೊಂಡು ಬರಬೇಡ. ಇಬ್ಬರಿಗೂ ಸಮಾನತೆ ಇದೆ. ಅವರ ಮಕ್ಕಳು, ಅವರ ಅಧ್ಯಯನ, ಅವರ ನಡತೆ, ಎಲ್ಲ ವಿಷಯಗಳಲ್ಲಿ ಸಮಾನತೆ ಇದೆ. ಆದರೆ ಮೊದಲನೇ ವ್ಯಕ್ತಿಯನ್ನೇ ಕರ್ಕೊಂಡು ಬಾ. ನಾನು ಆತನನ್ನು ಸತ್ಕರಿಸಬೇಕಾಗಿದೆ, ಪೂಜಿಸಬೇಕಾಗಿದೆ ಅಂತಿದೆ. ಪೂಜಿಸುವುದು ಅಂತ ಅರ್ಥ ಅಲ್ಲ, ಅದಕ್ಕೆ ಸತ್ಕಾರ ಮಾಡುವುದು ಅಂತ ಅರ್ಥ. ಯಮರಾಜನ ಆಜ್ಞೆಯಂತೆ ಆ ಯಮದೂತ ಪರ್ಣಶಾಲಾ ಗ್ರಾಮಕ್ಕೆ ಹೋದ.
ಆದ್ರೆ ಅವನು ಪ್ರತಿಕೂಲಂ ಚಕಾರ, ಯಾವ ಮೊದಲನೇ ವ್ಯಕ್ತಿಯನ್ನು ಕರ್ಕೊಂಡು ಬರಬೇಕಾಗಿತ್ತು ಅವನನ್ನು ಬಿಟ್ಟು ಎರಡನೇ ವ್ಯಕ್ತಿಯನ್ನೇ ಕರ್ಕೊಂಡು ಬಂದ್ಬಿಟ್ಟ. ಯಾವುದನ್ನು ಮಾಡಬೇಡ ಅಂತ ಹೇಳಿದ್ನೋ ಅದೇ ಆಯ್ತು. ಅದು ಪ್ರಮಾದದಿಂದ ಆ ಥರ ಆಗಿರ್ಬೇಕು. ಯಮ ಸಮುತ್ಥಾಯ ಪೂಜಾಂ ಕೃತ್ವ, ಅವನು ಎದ್ದು ನಿಂತು ಆ ಬ್ರಾಹ್ಮಣನನ್ನು ಗೌರವಿಸಿದಂತೆ. ಇವನನ್ನು ಕರ್ಕೊಂಡು ಹೋಗು, ನೀಯತಾಮೇಶ ಸಹ ಅನ್ಯ ಅನೀಯತಾಂ. ದೂತನಿಗೆ ಅದು ಗೊತ್ತಾಗದೆ ಹೋದ್ರೂ ಕೂಡ ಯಮನಿಗೆ ಅದೆಲ್ಲ ಸ್ಪಷ್ಟ ಗೊತ್ತಾಗ್ತದೆ. ಯಾರು ಇಲ್ಲಿ ಬರಬೇಕಾಗಿತ್ತು, ಯಾರು ಬರಬಾರ್ದಾಗಿತ್ತು ಅಂತೆಲ್ಲ ಗೊತ್ತಾಗ್ತದೆ. ಇವನನ್ನು ಕರ್ಕೊಂಡು ಹೋಗು, ಇನ್ನೊಬ್ಬನನ್ನು ಕರ್ಕೊಂಡು ಬಾ, ಆ ಮೊದಲನೇವನ್ನ. ಆಗ ಆ ಮೊದಲನೇ ಆ ಬ್ರಾಹ್ಮಣ ಏನು ಬಂದಿದ್ನಲ್ಲ ಈಗ, ಅವನು ಯಮರಾಜನನ್ನು ಈಗ ಮಾತಾಡಿಸಿದಂತೆ. ನಿರ್ವಿಣ್ಣ ಅಧ್ಯಯನೇನ ವೈ, ಏವ ಮುಕ್ತೇತು ವಚನೆ ಧರ್ಮರಾಜೇನ ಸದ್ವಿಚಃ ಉವಾಚ ಧರ್ಮರಾಜಾನಂ ನಿರ್ವಿಣ್ಣೋಧ್ಯಯನೇನ ವೈ ಯೋ ಮೇ ಕಾಲೋ ಭವೇತ್ ಶೇಷಃ ತಂ ವಸೇಯ ಮಿಹಾಚ್ಯುತ. ನನ್ನನ್ನು ಮತ್ತೆ ಭೂಲೋಕಕ್ಕೆ ಕಳಿಸ್ಬೇಡ, ನನ್ನನ್ನು ಇಲ್ಲೇ ಇಟ್ಕೋ. ನಿರ್ವಿಣ್ಣ ಅಧ್ಯಯನೇನ, ನಾನು ಅಧ್ಯಯನ ಮಾಡಿ ದಣಿದಿದ್ದೇನೆ. ಅಧ್ಯಯನ ಮಾಡಿ ದಣಿದಿರುವುದು ಅಂತಂದ್ರೆ ಬೇಕಾದಷ್ಟು ಅಧ್ಯಯನಗಳನ್ನ ಭೂಲೋಕದಲ್ಲಿದ್ದಲ್ಲಿ ಮಾಡಿದ್ದೇನೆ. ಆದರೆ ಈ ನಿನ್ನ ಹತ್ರ ಬಂದಾಗ ಮತ್ತಷ್ಟು ಸಂಗತಿಗಳನ್ನು ನಾನು ಕೇಳಬೇಕು ಅಂತ ಅಪೇಕ್ಷೆ ಪಡ್ತೇನೆ. ಆದ್ರಿಂದ ಇಲ್ಲಿದ್ದು ನಾನು ಅಧ್ಯಯನ ಮಾಡಿದ ಗ್ರಂಥಗಳ ಸಾರ್ಥಕ್ಯವನ್ನು ಪಡ್ಕೊಳ್ತೇನೆ. ಅಲ್ಲಿ ಅಧ್ಯಯನ ಮಾಡಿ ನನಗೆ ಸಾಕಾಗಿದೆ ಅಂತ ಆ ಥರ ಅರ್ಥ ಇದ್ದಿರಬೇಕಷ್ಟೇ. ಶೇಷಾಯುಷ್ಯವನ್ನು ಇಲ್ಲೇ ಕಳಿಬೇಕು ಅಂತ ಅಪೇಕ್ಷೆ ಪಡ್ತೇನೆ. ಆಗ ಆ ಯಮ ಹೇಳಿದ, ನಿನಗೆ ವಿಹಿತವಾದ ಕಾಲ ಇನ್ನೂ ಬಂದಿಲ್ಲ. ನೀನು ಮಾಡಿದ ಕರ್ಮ, ನಿನ್ನ ಅಧ್ಯಯನ ಇತ್ಯಾದಿಗಳ ಬಗ್ಗೆ ನನಗೆ ಗುರುತಿದೆ. ಆದರೆ ನಾಹಂ ಕಾಲಸ್ಯ ವಿಹಿತಂ ಪ್ರಾಪ್ನೋಮೀಹ ಕಥಂಚನ. ನಿನಗೆ ವಿಹಿತವಾದ ಕಾಲ, ವಿಹಿತ ಅಂದ್ರೆ ನಿನಗೆ ವಿಹಿತವಾದ್ದು, ಆ ಕಾಲವನ್ನು ನ ಅಹಂ ಪ್ರಾಪ್ನೋಮಿ, ನಾನು ಅದನ್ನು ತಿಳಿದಿಲ್ಲ ಅಂತ ಯಮ ಹೇಳಿದ ಅಂತ ಅನುವಾದ ಮಾಡಿದ್ದಾರೆ. ನಾನು ನಿನಗೆ ವಿಹಿತವಾದ ಕಾಲವನ್ನು ತಿಳಿದಿರುವುದಿಲ್ಲ, ನೀನು ಮಾಡಿದ ಕರ್ಮವನ್ನು ಮಾತ್ರ ತಿಳಿದಿದ್ದೇನೆ ಅಂತ ಒಂದು ಕಡೆ ಅನುವಾದ ಮಾಡಿದ್ದಾರೆ. ನಾನು ಕಾಲದ ವಿಧಾನವನ್ನು ತಿಳಿದವನಾಗಿಲ್ಲ, ಧರ್ಮಾಚರಣೆಯನ್ನು ಮಾಡುವವರನ್ನು ಮಾತ್ರವೇ ತಿಳಿಯುತ್ತೇನೆ ಅಂತ ಮತ್ತೊಂದು ಕಡೆ ಅನುವಾದ ಮಾಡಿದ್ದಾರೆ. ಹಾಗಲ್ಲ, ನಿನಗೆ ವಿಹಿತವಾದ ಕಾಲವನ್ನು ನಾ ಅಹಂ ಪ್ರಾಪ್ನೋಮಿ, ನಿನಗೆ ವಿಹಿತವಾದ ಕಾಲ ಇನ್ನೂ ಮುಂದಿದೆ, ಆವಾಗ ನೀನು ಬರಬೇಕಾಗಿದೆ ಇಲ್ಲಿ. ಈಗ ಆ ಕಾಲ ಇಲ್ಲಿ ಬಂದಿರುವುದನ್ನು ನಾನು ತಿಳಿದಿಲ್ಲ, ನನಗೆ ಆ ಕಾಲ ಇನ್ನೂ, ನಿನ್ನ ವಿಹಿತವಾದ ಕಾಲ ಇನ್ನೂ ನನಗೆ ಬಂದಿಲ್ಲ. ನೀನು ಸಾಯಬೇಕಾದ ಕಾಲ ಇನ್ನೂ ದೂರ ಇರುವುದರಿಂದ ಈಗಲೇ ಸಾಯಬೇಕಾದ್ದು ಅಂತ ನಾನು ತಿಳಿದಿಲ್ಲ, ಈಗಲೇ ನೀನು ಸಾಯಬೇಕು ಅಂತ ನಾನು ತಿಳಿದಿಲ್ಲ ಅಂತ ಅದರ ತಾತ್ಪರ್ಯ. ನೀನು ಮನೆಗೆ ಇವತ್ತು ದಿವಸವೇ ಹೊರಟು ಹೋಗ್ಬೇಕು. ಆದರೆ ನಾನೇನಾದರೂ ನಿನಗೆ ಸಹಾಯ ಮಾಡುವುದಿದ್ರೆ ಅದನ್ನು ಹೇಳು, ಏನು ಕಾರ್ಯ ಮಾಡಿಕೊಡ್ಲಿ. ಅದಕ್ಕೆ ಅವನು ಕೇಳ್ದ, ಹೇಗೂ ಬಂದಿದ್ದೇನಲ್ಲ, ಯಮಧರ್ಮನಿಂದ ಸ್ವಲ್ಪ ಧರ್ಮೋಪದೇಶ ಪಡ್ಕೊಳ್ಳೋಣ ಅಂತ ಆಲೋಚನೆ ಮಾಡಿದಂತೆ. ಯಾವ ಕಾರ್ಯ ಮಾಡಿದ್ರಿಂದ ಮಹಾಪುಣ್ಯ ಸಿಗುತ್ತದೆ ಅದನ್ನಷ್ಟು ಹೇಳು. ಯಾಕಂದ್ರೆ ನೀನು ಸರ್ವಸಿಹಿ ಪ್ರಮಾಣಂ, ಧರ್ಮ ಯಾವುದು ಅಧರ್ಮ ಯಾವುದು ಅನ್ನೋದಕ್ಕೆ ಪ್ರಮಾಣಭೂತನಾದಂಥವನು ನೀನು. ಹಾಗಾದ್ರೆ ದಾನದ ಕುರಿತಾಗಿ ನಾನು ಹೇಳ್ತೀನಿ ಕೇಳು. ತಿಲದಾನ ಅಂತನ್ನೋದು ಬಹಳ ಮಹತ್ವದ್ದು. ಶಕ್ತಿನುಸಾರವಾಗಿ ತಿಲದಾನ ಮಾಡಬೇಕು. ಅದು ದಾತೃವಿನ ಎಲ್ಲಾ ಕಾಮನೆಗಳನ್ನು ಈಡೇರಿಸುವಂಥದ್ದು ಅಂತ ಆ ಯಮ ಹೇಳಲಿಕ್ಕೆ ತೊಡಗಿದ. ಈ ಯಮನೇ ಪಿತೃರಾಜ ಅಂತ ಅವನನ್ನು ವರ್ಣನೆ ಮಾಡ್ತಾರೆ. ಯಮ, ಅದಾದ್ಮೇಲೆ ಚಂದ್ರ, ಮತ್ತೆ ಕವಿವಾಹನ ಎಂಬತಕ್ಕಂಥ ಅಗ್ನಿ, ಅವನು 18ನೇ ಕಕ್ಷಾದಲ್ಲಿದ್ದಾನೆ. ಯಮ ಮತ್ತು ಚಂದ್ರ ಇಬ್ಬರು ಕೂಡ 12ನೇ ಕಕ್ಷಾದಲ್ಲಿದ್ದಾರೆ. ಉಳಿದವರೆಲ್ಲ ಮತ್ತೆ 19ನೇ ಕಕ್ಷಾದಲ್ಲಿ ಇನ್ನು ಕೆಲವರಿದ್ದಾರೆ. 10 ಪಿತೃಪತಿಗಳ ಪೈಕಿ 7 ಜನ 19ನೇ ಕಕ್ಷಾದಲ್ಲಿ, ಒಬ್ಬ ಕವಿವಾಹನ 18ರಲ್ಲಿ, ಮತ್ತೆ ಉಳಿದಿಬ್ಬರು ಇಲ್ಲಿದ್ದಾರೆ, ಯಮ ಮತ್ತೆ ಚಂದ್ರ. ಅವರಲ್ಲೂ ಕೂಡ ಈ ಯಮನನ್ನೇ ಪಿತೃಪತಿ ಅಂತ ಎಲ್ಲ ಕಡೆ ವರ್ಣಿಸ್ತಾರೆ. ಅವನು ಹೇಳಿದ ಮಾತಿದು, ಪಿತೃಗಳಿಗೆ ಎಳ್ಳಿನಿಂದಲೇ ತರ್ಪಣ ಕೊಡಬೇಕು ಅಂತ. ಶ್ರಾದ್ದ ಕರ್ಮದಲ್ಲೂ ಅದೇ ಪ್ರಶಸ್ತವಾದ್ದು. ನೀನು ಹಾಗೆ ಎಳ್ಳಿನ ದಾನ ಇತ್ಯಾದಿಗಳನ್ನು ಮಾಡು. ಅದು ಯಾವಾಗ ಮಾಡಬೇಕು? ವೈಶಾಖ ಶುಕ್ಲ ಪಕ್ಷದಲ್ಲಿ ದಾನ ಮಾಡಬೇಕು ಅಂತ ಅದರ ವರ್ಣನೆ ಹೇಳ್ತಾನೆ.
ಕೆಲವು ಪಾಠಗಳಲ್ಲಿ ವೈಶಾಖ್ಯಾಂ ಪೌರ್ಣಮಸ್ಯಾಂ ಅನ್ನೋದು ತಪ್ಪಿ ಹೋಗಿದೆ. ಕೆಲವು ಪಾಠಗಳಲ್ಲಿ ಇದೆ. ಇದನ್ನು ಹೇಳ್ತಿದ್ದೇನೆ. ಬ್ರಾಹ್ಮಣರಿಗೆ ಎಳ್ಳಿನ ದಾನ ಮಾಡಬೇಕು, ಎಳ್ಳಿನ ಭಕ್ಷಣ ಮಾಡಬೇಕು, ಯಾವತ್ತೂ ಎಳ್ಳಿನ ಸೇವನೆ ಅಂತೂ ಇರಬೇಕು, ಜಲದಾನ ಮಾಡಬೇಕು. ಇದೆಲ್ಲವೂ ಕೂಡ ಮಹಾ ಪುಣ್ಯದಾಯಕ ಅಂತ ಹೇಳ್ತಾ ಹೋದ ಯಮ. ಬಾವಿಗಳನ್ನ, ಕೆರೆಗಳನ್ನ ತೋಡಿಸ್ಬೇಕು. ಇದು ಅತ್ಯಂತ ದುರ್ಲಭವಾದಂತಹ ಕಾರ್ಯ. ಆಪೋ ನಿತ್ಯಂ ಪ್ರದೇಯಾಸ್ತೆ ಪುಣ್ಯಂ ಹೇತದನುತ್ತಮಂ ಪ್ರಪಾಶ್ಚ ಕಾರ್ಯ ದಾನಾರ್ಥಂ. ಜನರಿಗೆ ನೀರಿನ ಸೇವನೆಗಾಗಿ, ಅವರಿಗೆ ನೀರಿನ ಅನುಕೂಲ ಮಾಡಿಕೊಡ್ಲಿಕ್ಕಾಗಿ ಅರವಟ್ಟಿಕೆಗಳನ್ನ, ಜನ ಎಲ್ಲಿ ಒಂದು ನೀರು ಕುಡಿತಾರೋ ಅದನ್ನ ಅಂತ ಒಂದು ಪ್ರದೇಶವನ್ನು ನಿರ್ಮಿಸಬೇಕು. ಯಮದೂತ ಈ ಬ್ರಾಹ್ಮಣನನ್ನ ಅವನ ಮನೆ ಕರ್ಕೊಂಡು ಹೋಗಿ ಅಲ್ಲಿ ಬಿಟ್ಟ. ಇವನಿಗಿನ್ನೂ ಸಾವು ಸನ್ನಿಹಿತ ಆಗಿರಲಿಲ್ಲ. ಅದಾದ್ಮೇಲೆ ಮನೆಗೆ ಹೋದ್ಮೇಲೆ ತನ್ನ ಶೇಷಾಯುಷ್ಯದಲ್ಲಿ ಇವನು ಕೂಡ ಆ ಯಮ ಹೇಳಿದಂತೆ ಎಲ್ಲ ದಾನಗಳನ್ನು ಮಾಡಿದ. ಮತ್ತೆ ಆ ಯಮದೂತ ಇವನನ್ನು ಬಿಟ್ಟು ಬಂದು ಆ ಮೊದಲನೇ ಅವನ್ನೇನು ಕರ್ಕೊಂಡು ಬರಬೇಕಾಗಿತ್ತು, ಯಾರ ಆಯುಷ್ಯ ತೀರಿತ್ತು ಅವನನ್ನ ಮರಳಿ ಕರ್ಕೊಂಡು ಅಂತ. ಈ ಮೊದಲನೇ ಅಗಸ್ತ್ಯ ಶರ್ಮನನ್ನ ಯಮಧರ್ಮ ಸತ್ಕರಿಸಿದ. ಅವನ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ತಿದ್ದು. ಮತ್ತೆ ಆ ದೂತನ ಜೊತೆಗೆ ಅವನನ್ನ ಮರಳಿ ಕರೆಸಿದ. ಈ ಎರಡನೇ ಅವನಿಗೂ ಕೂಡ ಎಳ್ಳಿನ ದಾನ ಇತ್ಯಾದಿಗಳ ಮಹಿಮೆಯನ್ನು ಹೇಳಿದ. ಮೊದಲು ಬಂದವನಿಗೂ ಹೇಳಿದ, ಎರಡನೇ ಅವನಿಗೂ ಹೇಳಿದ. ಇವರಿಬ್ಬರು ಕೂಡ ನಾನು ಮೊದಲು ಅಧ್ಯಾಯವನ್ನು ಓದಿದಾಗ ಭಾವಿಸಿದಂತೆ ಆಯುಷ್ಯ ತೀರಿ ಯಮನ ಹತ್ರ ಬಂದವರಲ್ಲ. ಯಾಕಂದ್ರೆ ಮರಳಿ ಕಳಿಸಿದ ಅಂತ ಅಲ್ಲಿದೆ. ಆ ಮೊದಲನೇ ಅಗಸ್ತ್ಯ ಶರ್ಮ ಯಾವನನ್ನು ಕರ್ಕೊಂಡು ಬಾ ಅಂತ ಮೊದಲನೇ ಬಾರಿಗೆ ಯಮ ಹೇಳಿದ್ನಲ್ಲ, ಅವನನ್ನಾದರೂ ಮರಳಿ ಕಳಿಸಿ ಬಂದ ಅಂತಿದೆ. ತಂ ಧರ್ಮರಾಜೋ ಧರ್ಮಜ್ಞಂ ಪೂಜಯಿತ್ವಾ ಪ್ರತಾಪವಾನ್ ಕೃತ್ವಾಚ ಸಂವಿಧಂತೇನ ವಿಸಸರ್ಜ ಯಥಾಗತಂ. ಮರಳಿ ಅವನನ್ನ ಮಳೆಗೆ ಕಳಿಸಿದ ಅಂತ ಇರೋದ್ರಿಂದ ಇವನಾಗಲಿ ಆ ಮೊದಲನೇ ಬ್ರಾಹ್ಮಣನಾಗಲಿ ಆಯುಷ್ಯ ತೀರಿ ಇಲ್ಲಿಗೆ ಬಂದವರಲ್ಲ. ಅದನ್ನ ಅಧ್ಯಾಯ ಓದ್ಲಿಕ್ಕೆ ಹೊರಟಾಗ ಸ್ವಲ್ಪ ಗೊಂದಲ ಆಗಿತ್ತು ನನಗೂ ಕೂಡ. ಹಾಗಲ್ಲ, ಯಮಧರ್ಮ ಯಾವುದೋ ದೃಷ್ಟಿಯಿಂದ ಅವರನ್ನ ಭೇಟಿ ಮಾಡಬೇಕಾಗಿತ್ತು, ಅದಕ್ಕಾಗಿ ಕರೆಸ್ಕೊಂಡಿದ್ದ ಅಷ್ಟೆ. ಇದು ಆ ಇಬ್ಬರು ಬ್ರಾಹ್ಮಣರು ಯಮನ ಮೂಲಕ ಆ ಎಳ್ಳಿನ ದಾನದ ಮಹತ್ವವನ್ನು ತಿಳ್ಕೊಂಡದ್ದು. ಮತ್ತೆ ದೀಪವನ್ನು ಕೂಡ ದಾನ ಮಾಡಬೇಕು ಅಂತ ಹೇಳ್ತಾರೆ. ತಸ್ಮಾತ್ ದೀಪಾಹ ಪ್ರದಾತವ್ಯಾಹ ದೈವೇ ಪಿತ್ರೇ ಅಥ ಗೌಹು ದ್ವಿಜೆ. ದೇವ ಕಾರ್ಯ ನಡೆದಾಗ, ಪಿತೃ ಕಾರ್ಯ ನಡೆದಾಗ ಅಂತ ಸಂದರ್ಭದಲ್ಲಿ ದೀಪದಾನವನ್ನು ಕೂಡ ಮಾಡಬೇಕು. ದೇವತಾ ಕಾರ್ಯದಲ್ಲಂತೂ ದೇವರ ಪೂಜೆ ಪ್ರಾರಂಭ ಆಗುವಾಗಲೇ ದೀಪವನ್ನು ಹಚ್ಚಿ ಬಳಿಕ ನೀರಾಜನವನ್ನು ಕೂಡ ಮಾಡುವುದು ನಮಗೆಲ್ಲ ಗೊತ್ತಿದ್ದೇ ಇದೆ. ಪಿತೃ ಕಾರ್ಯದಲ್ಲೂ ಕೂಡ ಪಿಂಡ ಪ್ರದಾನದ ಸಮಾಪ್ತಿ ಬಳಿಕ ಪಿಂಡ ಪ್ರದಾನ ಆದ್ಮೇಲೆ ಅಲ್ಲೊಂದು ದೀಪವನ್ನು ಹಚ್ಚಿಡ್ಲಿಕ್ಕೆ ಹೇಳ್ತಾರೆ. ಅದು ನಮಗೆಲ್ಲರಿಗೂ ಗೊತ್ತಿದ್ದೇ ಇದೆ. ಇಂಥ ದೀಪವನ್ನ ಅಲ್ಲಿ ದೇವತಾ ಕಾರ್ಯದಲ್ಲಿ ಪಿತೃ ಕಾರ್ಯದಲ್ಲಿ ಉಪಯೋಗಿಸಬೇಕು. ಅದಷ್ಟೇ ಅಲ್ಲದೇನೆ ದೀಪವನ್ನ ಬೇರೆಯವರಿಗೆ ದಾನ ಮಾಡಬೇಕು ಕೂಡ. ದೀಪ ಅಂದ್ರೆ ಜ್ವಾಲೆ ಮಾತ್ರ ಅಲ್ಲ, ಅದನ್ನ ಬೆಳ್ಳಿ ಮೊದಲಾದ ಹಣತೆಗಳೇನಿರ್ತವೆ ಅದರಲ್ಲಿ ಇಟ್ಟು ದಾನ ಮಾಡಬೇಕು. ರತ್ನದಾನ ಮಹಾಪುಣ್ಯಕರವಾದದ್ದು, ಅದರಿಂದಲೂ ಮಹಾಫಲ ಇದೆ. ಯಹ ದದಾತಿ ಸ್ಥಿತಃ ಸ್ಥಿತ್ಯಾಂ. ತಾನು ಒಬ್ಬ ಅತ್ಯಂತ ಸ್ಥಿತಿವಂತನಾಗಿದ್ದಾನೆ, ಮತ್ತೊಬ್ಬನಿಗೆ ದಾನ ಮಾಡಿದರೆ ಆ ಮೊದಲನೇ ಅವನಿಗೂ ಕೂಡ ಮಹಾ ದಾನ ಇದೆ. ವಸ್ತ್ರದಾನ ಮಾಡಬೇಕು, ವಾಸಸಾಂ ಸಂಪ್ರದಾನೇನ, ಅದರಿಂದಲೂ ಮಹಾಫಲ ಇದೆ. ವಿವಾಹಾಂಶೈವ ಕುರ್ವೀತ ಪುತ್ರಾನ್ ಉತ್ಪಾದಯೀತ ಚ. ಮನುಷ್ಯ ವಿವಾಹ ಮಾಡಿಕೊಂಡು ಮಕ್ಕಳನ್ನು ಪಡ್ಕೊಂಡು ಸಂಸಾರವಂದಿಗನಾಗಿ ಬದುಕಬೇಕು. ಈ ಪುತ್ರ ಲಾಭ ಅಂತನ್ನೋದು ಎಲ್ಲದಕ್ಕಿಂತಲೂ ಅತ್ಯಂತ ಶ್ರೇಷ್ಠವಾದದ್ದು. ಪುತ್ರ ಲಾಭೋ ಹಿ ಕೌರವ್ಯ ಸರ್ವಲಾಭಾದ್ ವಿಶಿಷ್ಯತೆ. ದಾನಗಳನ್ನು ಮಾಡಬೇಕು ಅಂತ ಹೇಳುವ ಪ್ರಸಂಗದಲ್ಲಿ ಇದನ್ನೆಲ್ಲ ಯಾಕೆ ಹೇಳಿದ್ದಾರೆ ಅಂತ ಒಂದು ಗೊಂದಲ ಆಗ್ತದೆ. ನನಗೆ ಓದುವಾಗ ನನಗೂ ಕೂಡ ಗೊಂದಲ ಆಯಿತು.
ಗೃಹಸ್ಥನಾದವನು ದಾನಾದಿಗಳನ್ನು ಮಾಡ್ತಾನೆ, ಮತ್ತೆ ಗೃಹಸ್ಥನಾದವನೇ ದಾನಾದಿಗಳನ್ನು ಸಾಮಾನ್ಯವಾಗಿ ಸ್ವೀಕಾರ ಮಾಡ್ತಾನೆ. ಅದಕ್ಕಾಗಿ ವಿವಾಹ ಮಾಡ್ಕೊಳ್ಬೇಕು, ಸಂತಾನವನ್ನು ಪಡ್ಕೊಳ್ಬೇಕು, ಅದೊಂದು ಮನುಷ್ಯನ ಕರ್ತವ್ಯ ಅಂತ ಅಲ್ಲಿ ವರ್ಣನೆ ಮಾಡಿದಂತೆ ಕಾಣಿಸ್ತದೆ. ಅದ್ರ ಹಿನ್ನೆಲೆ ಹಾಗಿದ್ದಿರಬೇಕು. ಮುಂದೆ ಗೋದಾನದ ಮಹತ್ವವನ್ನು ಹೇಳುವಂತಹ ಮತ್ತೊಂದು ಅಧ್ಯಾಯ. ಯುಧಿಷ್ಠಿರ ಕೇಳ್ತಾನೆ, ಭೂಯೇವ ಕುರುಶ್ರೇಷ್ಠ ದಾನಾನಾಂ ವಿಧಿಮುತ್ತಮಂ ಕಥಯಸ್ವ ಮಹಾಪ್ರಾಜ್ಞ ಭೂಮಿದಾನಂ ವಿಶೇಷತಃ. ಭೂದಾನದ ಬಗ್ಗೆ ಇನ್ನಷ್ಟು ವಿವರಿಸಿ ಹೇಳು. ಕ್ಷತ್ರಿಯರು ಭೂದಾನ ಮಾಡ್ತಾರೆ, ಯಾಕಂದ್ರೆ ಅವ್ರ ಹತ್ರ ಬೇಕಾದಷ್ಟು ಭೂಮಿ ಇರ್ತದೆ. ಬ್ರಾಹ್ಮಣ ಅದನ್ನು ಸ್ವೀಕಾರ ಮಾಡುವವನು. ಬೇರೆ ಯಾರಿಗೂ, ಕ್ಷತ್ರಿಯರನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಭೂದಾನ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತದೆ. ಆದರೂ ಇದ್ದರೆ ಬ್ರಾಹ್ಮಣನೂ ಭೂದಾನ ಮಾಡಬಹುದು, ವೈಶ್ಯನೂ ಭೂದಾನ ಮಾಡಬಹುದು, ಶೂದ್ರನೂ ಮಾಡಬಹುದು. ತಮ್ಮ ಹತ್ರ ಭೂಮಿ ಇದ್ದರೆ, ಕೊಡ್ಲಿಕ್ಕೆ ಬೇಕಾದ ಭೂಮಿ ಇದ್ದರೆ. ಭೀಷ್ಮರು ಹೇಳಿದ್ರು, ತುಲ್ಯ ನಾಮಾನಿ ದೇಯಾನಿ ತ್ರೀಣಿ ತುಲ್ಯ ಫಲಾನಿ ಚ. ಈ ಮೂರಕ್ಕೂ ಕೂಡ ಸಮಾನವಾದಂತಹ ಫಲ ಇದೆ. ಈ ಗೋದಾನ, ಭೂದಾನ ಮತ್ತು ವಿದ್ಯಾದಾನ, ಈ ಮೂರಕ್ಕೂ ಕೂಡ ಸಮಾನವಾದ ನಾಮವೂ ಕೂಡ ಇದೆ. ಗೌಹು ಅನ್ನೋ ಶಬ್ದಕ್ಕೇನೆ ಗೋವು, ಭೂಮಿ ಮತ್ತು ಸರಸ್ವತಿ ಅನ್ನುವ ಮೂರು ಅರ್ಥಗಳಿವೆ. ಮೂರು ಫಲವೂ ಒಂದೇ ಇದೆ. ಸರ್ವ ಕಾಮ ಫಲಾನೀಹ, ಮೂರು ಫಲವೂ ಒಂದೇ ಇದೆ. ಮತ್ತೆ ನಮ್ಮ ಹತ್ರ ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಬೇಕಾದಷ್ಟು ಗೋವುಗಳು, ಭೂಮಿಗಳು ಇಲ್ಲದೆ ಇರಬಹುದು. ಈಗಿನ ಕಾಲದಲ್ಲಿ ಗೋದಾನಗಳನ್ನು ಕೊಟ್ಟರೆ ಅದನ್ನು ಇಟ್ಕೊಳ್ಳೋದು ಕಷ್ಟ. ಭೂದಾನವನ್ನು ಕೊಟ್ಟರೆ ಯಾರು ಇಟ್ಕೊಂಡಾರ, ಆದರೆ ಗೋದಾನವನ್ನು ಕೊಟ್ಟರೆ ಇಟ್ಕೊಳ್ಳೋವನಿಗೂ ಅದೊಂದು ದೊಡ್ಡ ಕಷ್ಟದ ಕೆಲಸವೇ. ಅದಕ್ಕಾಗಿ ಗೋವಿಗೆ ಪ್ರತಿಯಾಗಿ ಧನದಾನ ಮಾಡೋದು ನಮ್ಗೆ ಈಗೆಲ್ಲ ಎಲ್ಲ ಕಡೆ ಕಂಡು ಬಂದಿದೆ. ನೀವು ಅದನ್ನು ನೋಡಿರ್ತೀರಿ. ಈ ಸರಸ್ವತಿ ದಾನ ಅಂದ್ರೆ ವಿದ್ಯಾದಾನ ಮಾಡುವುದೇನಿದೆ ಅದು ಬಹಳ ಮಹತ್ವದ್ದು. ಯೋ ಬ್ರೂಯಾಚಾಪಿ ಶಿಷ್ಯಾಯ ಧರ್ಮ್ಯಾಂ ಬ್ರಾಹ್ಮೀಂ ಸರಸ್ವತೀಂ ಪೃಥ್ವಿ ಗೋ ಪ್ರದಾನಾಭ್ಯಾಂ ತುಲ್ಯಂ ಸ ಫಲಮಶ್ನುತೆ. ನಮ್ಮ ಹತ್ರ ಗೋದಾನ ಮಾಡ್ಲಿಕ್ಕೆ ಬೇಕಾದಂತಹ ಗೋವುಗಳಿಲ್ಲ, ಭೂದಾನ ಮಾಡ್ಲಿಕ್ಕೆ ಬೇಕಾದಷ್ಟು ಭೂಮಿ ಇಲ್ಲ. ಇಲ್ಲದೆ ಹೋದ್ರೂ ಕೂಡ ನಮ್ಮಲ್ಲಿ ಎಷ್ಟು ವಿದ್ಯೆ ಇದೆ ಅದನ್ನೇ ಶಿಷ್ಯನಿಗೆ ದಾನ ಮಾಡಿದರೆ, ಶಿಷ್ಯರಲ್ಲದೆ ಹೋದ್ರೂ ಕೂಡ ಸಮಾಜಕ್ಕೆ ಅದನ್ನು ದಾನ ಮಾಡಿದರೆ ಅದು ಒಂದು ಮಹಾಫಲವೇ. ಗೋದಾನ ಭೂದಾನ ಮಾಡಿದ ಫಲ ಈ ವಿದ್ಯಾದಾನದಿಂದಲೂ ಕೂಡ ಸಿಗ್ತದೆ ಅಂತ ತಿಳ್ಕೊಳ್ಬೇಕು. ಹಿಂದಿನ ಅಧ್ಯಾಯಗಳಲ್ಲಿ ಇದೆಲ್ಲ ಬರಲಿಲ್ಲ. ಭೂದಾನದ ಗೋದಾನದ ಮಹತ್ವವನ್ನೆಲ್ಲ ಬೇಕಾದಷ್ಟು ಹೇಳಿದ್ರು ಹಿಂದೆ. ಅದಾಗದೆ ಹೋದ್ರೆ ಯಾರಿಗದು ಸಾಧ್ಯ ಆಗೋದಿಲ್ಲ. ಅಂಥವನು ಈ ವಿದ್ಯಾದಾನವನ್ನು, ಜ್ಞಾನದಾನವನ್ನು ಮಾಡಬೇಕು. ಗೋವುಗಳು ಮಹಾಫಲ ಕೊಡುವಂಥವು. ಲಘು ಅರ್ಥಾಶ್ಚ ಯುಧಿಷ್ಠಿರ, ಸ್ವಲ್ಪವೇ ಹಣದಿಂದಲೂ ಸಿಗುವಂಥವು ಈ ಗೋವುಗಳು. ಲಘು ಅರ್ಥಾಶ್ಚ ಅಂತ ಅನ್ನೋದಕ್ಕೆ ಶೀಘ್ರವಾಗಿ ಫಲ ಕೊಡುವಂಥವು ಅಂತ ಕೂಡ ಕೆಲವು ಕಡೆ ಅರ್ಥ ಮಾಡಿದ್ದಾರೆ. ಕಡಿಮೆ ದರಕ್ಕೆ ನಮಗೆ ಸಿಗ್ತವೆ, ಅದರಿಂದ ಇದು ದಾನ ಮಾಡೋದು ಸುಲಭ ಅಂತ ಇನ್ನು ಕೆಲವರು ಅರ್ಥ ಮಾಡಿದ್ದಾರೆ. ಗೋ ಮಾತೆ ಅನ್ನೋದು ಎಲ್ಲಾ ಮಂಗಳಕ್ಕೂ ಆಶ್ರಯವಾದದ್ದು. ಮಾತರ ಸರ್ವಭೂತಾನಾಂ ಗಾವಃ ಸರ್ವ ಸುಖಪ್ರದಾಹ. ಕಾಲಿನಿಂದ ಅವುಗಳನ್ನು ಒದೆಯಬಾರದು, ಅವುಗಳ ಮಧ್ಯದಲ್ಲಿ ಹೋಗಬಾರದು. ಗವಾ ಮಧ್ಯೆ ನಚ ವ್ರಜೇತ್. ಇದು ನಾವು ಗಮನಿಸಬೇಕಾದ ಒಂದು ಸಂಗತಿ. ನಮ್ಮ ಪರಿಸರದಲ್ಲಿ ಯಾರಾದರೂ ಜ್ಞಾನಿಗಳಾದವರು ಕೂತ್ಕೊಂಡಿದ್ರೆ ಒಂದು 4 ಜನ, ಅವ್ರ ಮಧ್ಯದಲ್ಲಿ ಹಾದು ಹೋಗಬಾರ್ದು. ಅದಷ್ಟೇ ಅಲ್ಲ, ಒಂದ್ ಕಡೆ ಎಲ್ಲಿಯಾದ್ರೂ ಒಬ್ಬ ಗುರುವಾದವನು ಶಿಷ್ಯನಿಗೆ ಪಾಠ ಹೇಳ್ತಿದ್ರೆ ಆ ಗುರು ಶಿಷ್ಯರ ನಡುವೆ ಹಾದು ಹೋಗಬಾರ್ದು. ಪ್ರವಚನಾದಿಗಳು ನಡೆದಿದ್ರೆ ಅವ್ರ ನಡುವೆ ಹಾದು ಹೋಗಬಾರ್ದು. ಅವ್ರನ್ನ ಪ್ರದಕ್ಷಿಣೆ ಮಾಡ್ಕೊಂಡು ಹೋಗ್ಬೇಕು ಅಂತ ಹೀಗೆ ನಾವು ಕೇಳ್ತೇವೆ. ಹಾಗೆ ಗೋವು ಅಂತನ್ನೋದು ಅತ್ಯಂತ ಪವಿತ್ರವಾದದ್ದು, ದೇವತಾ ಸನ್ನಿಧಾನ ಇದ್ದದ್ದು. ಅವುಗಳ ನಡುವೆ ಹೋಗಬಾರ್ದು, ಅವುಗಳನ್ನು ಪ್ರದಕ್ಷಿಣೆ ಮಾಡ್ಕೊಂಡು ಹೋಗಬೇಕು ಅಂತ ನಾವು ತಿಳ್ಕೊಳ್ಬಹುದು. ಅದಂತೆ ಗಾವಃ ನಿತ್ಯಾಹ ಕಾರ್ಯಾಹ ಪ್ರದಕ್ಷಿಣಾಹ. ಪ್ರಚೋದನಂ ದೇವಕೃತಂ ಗವಾಂ ಕರ್ಮಸು ವರ್ತತಾಂ ಪೂರ್ವಮೇವಾಕ್ಷರಂ ಚ ಅನ್ಯತ ಅಭಿಧೇಯಂ ತತಃ ಪರಂ ನ ಅನ್ಯದ ಅಭಿಧೇಯಂ ತತಃ ಪರಂ ಅಂತ ಕೂಡ ಒಂದು ಪಾಠ ಇದೆ.
ಅದಕ್ಕೇನು ಅರ್ಥ? ಶ್ಲೋಕ ಒಂದು ವಿಚಿತ್ರವಾಗಿದೆ, ಅದಕ್ಕೆ ನಾನಾ ಥರದ ವ್ಯಾಖ್ಯಾನ ಮಾಡುವ ಪ್ರಯತ್ನ ಮಾಡಿದ್ರೆ ಲಕ್ಷಾಲಂಕಾರದಲ್ಲೂ ಹಾಗೊಂದು ಅರ್ಥ ಇದ್ದಂತೆ ಕಾಣಿಸ್ತದೆ. ಈ ಗೋವುಗಳ ಒಂದು ಕಾರ್ಯವನ್ನ, ವ್ಯವಸಾಯ ಮೊದಲಾದವುಗಳಲ್ಲಿ ಅವುಗಳನ್ನ ಏನು ತಗೊಳ್ತೀವಿ, ಅವುಗಳ ಮೂಲಕ ಕೆಲಸಗಳನ್ನು ಮಾಡಿಸ್ಕೋತೀವಿ, ಇದೆಲ್ಲ ದೇವತೆಗಳೇ ಮಾಡಿಕೊಟ್ಟಂತಹ ಒಂದು ವ್ಯವಸ್ಥೆ, ನಿಸರ್ಗದ ವ್ಯವಸ್ಥೆ ಇದು. ಪೂರ್ವಂ ಏಕಾಕ್ಷರಂ. ಈಗ ಒಂದು ಅನುವಾದದ ಅರ್ಥವನ್ನು ಹೇಳ್ತೇನೆ. ಅವುಗಳ ಸೇವೆ ಮಾಡುವುದಲ್ಲದೆ ಇನ್ನೂ ಕೆಲವು ವಿಷಯಗಳನ್ನು ಅವುಗಳ ಬಗ್ಗೆ ನಾವು ಹೇಳಬೇಕಾಗಿದೆ. ಅನ್ಯತ ಅಭಿಧೇಯಂ ತತಃಪರಂ. ಹಿಂದೆ ಹೇಳಿದ ಅವುಗಳ ಮಹತ್ವವನ್ನು ವರ್ಣನೆ ಮಾಡುವುದಲ್ಲದೆ ಮತ್ತಷ್ಟು ವಿಷಯಗಳನ್ನು ಅಭಿಧೇಯಂ ನಾವು ಹೇಳಬೇಕಾಗಿದೆ, ನೀವು ಕೇಳಬೇಕಾಗಿದೆ ಅಂತ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಅವುಗಳಿಂದ ನಾವು ಪಡ್ಕೊಳ್ಳುವ ಕಾರ್ಯಗಳಲ್ಲದೆ ಅವುಗಳಿಗೆ ಮಾಡಬೇಕಾದಂತಹ ಸೇವೆಯನ್ನು ಮಾಡಬೇಕು. ಗೋವುಗಳಿಂದ ನಾವು ಪಡ್ಕೊಳ್ಬೇಕಾದ ಕಾರ್ಯಗಳು ದೈವಿ ವ್ಯವಸ್ಥೆ ಒಳಪಟ್ಟದ್ದು. ಗೋವುಗಳಿಗೆ ನಾವು ಮಾಡಬೇಕಾದ ಸೇವೆಯು ಕೂಡ ದೈವಿ ವ್ಯವಸ್ಥೆಗೆ ಸಂಬಂಧಪಟ್ಟದ್ದು ಅಂತ ಹೀಗೆ ಅದರ ಅರ್ಥವನ್ನು ಕೆಲವರು ಅನುವಾದ ಮಾಡಿದ್ದಾರೆ. ಪೂರ್ವ ಏಕಾಕ್ಷರಂ ನ ಅನ್ಯದ ವಿಧೇಯಂ ಅಂತ ಇನ್ನೊಂದು ಪಾಠ ಇದೆಯಲ್ಲ, ಆ ಪ್ರಕಾರ ಹಾಗೂ ಒಂದು 2-3 ಕಡೆ ಪಾಠ ಇದೆ. ಕೇವಲ ವೈಷ್ಣವ ಪಾಠದಲ್ಲೆಲ್ಲ, ಕೆಲವು ಕಡೆ ಬೇರೆ 2-3 ಕಡೆನೂ ಹಾಗೆ ಪಾಠ ಇದೆ. ಗೋವುಗಳಿಗೆ ಮತ್ತು ವೃಷಭಗಳಿಗೆ ಕೆಲಸ ನಾವು ಮಾಡುವಾಗ ಅವುಗಳನ್ನ ಬೆದರಿಸಲಿಕ್ಕಾಗಿ ಅವುಗಳನ್ನು ಬೈಯೋದು ಕೆಲವು ಕಡೆ ಮಾಡ್ತಾರಂತೆ, ನಿಂದನ ಇತ್ಯಾದಿಗಳನ್ನು ಮಾಡ್ತಾರೆ. ಹಾಗೆ ನಿಂದನ ಇತ್ಯಾದಿಗಳನ್ನು ಮಾಡಬಾರ್ದು. ಗವಾಂ ಆಹ್ವಾನೇ ವಕ್ತವ್ಯಂ ಪ್ರಿಯವಾಕ್ಯಮೇವ ಬಾ ಯಾ ಗೋ ಇತ್ಯಾದಿ ಅಪಭ್ರಂಶ ಭಾಷೆಯ ಏಕಾಕ್ಷರಂ ಪ್ರಿಯವಾಕ್ಯಮೇವ ಗವಾಂ ಆಹ್ವಾನೇ ವಕ್ತವ್ಯಂ ನ ಅನ್ಯತ್ ನಿಷ್ಠುರಂ ವಕ್ತವ್ಯಂ. ನಿಷ್ಠುರವಾದ ಮಾತನ್ನು ಯಾವುದನ್ನು ಕೂಡ ಗೋವುಗಳ ಕುರಿತಾಗಿ ಆಡಬಾರ್ದು, ಅವುಗಳಿಗೆ ಮನ ನೋಯುವಂತೆ ಮಾತಾಡಬಾರ್ದು. ಪ್ರೀತಿಯಾಗುವಂತೆ ಎತ್ತುಗಳಿಗಾಗಲಿ ಅಥವಾ ಆಕಳುಗಳಿಗಾಗಲಿ ಆಯಾ ಭಾಷೆಯಲ್ಲಿ, ಅಪಭೃಷ್ಟ ಭಾಷೆ ಅಂತ ಲಕ್ಷಾಲಂಕಾರದಲ್ಲಿದೆ. ಕನ್ನಡ ಭಾಷೆಯಲ್ಲಿ ಬಾ ಅಂತ ಆದೀತು, ಮತ್ತು ಬೇರೆ ಕೆಲವು ಭಾಷೆಗಳಲ್ಲಿ ಆಯಾ ಭಾಷೆಗೆ ಸಂಬಂಧಪಟ್ಟಂತೆ ಹೀಗೆ ಅದನ್ನು ಹೇಳಬೇಕು ಅಂತ ಬರೆದಿದ್ದಾರೆ. ಗೋ ಅಂತ ಯಾವ ಭಾಷೆಯಲ್ಲಿ, ಅದು ಇಂಗ್ಲಿಷ್ ಭಾಷೆಯಲ್ಲೋ ಮತ್ತೆ ಯಾವ ಭಾಷೆಯಲ್ಲೋ ನನಗೇನು ಗೊತ್ತಾಗಲಿಲ್ಲ. ಅಂತೂ ಒಂದೇ ಅಕ್ಷರವನ್ನು ಹೇಳಿ ಅವುಗಳನ್ನು ಕಾರ್ಯದಲ್ಲಿ ಪ್ರಚೋದಿಸಬೇಕು ಪ್ರೀತಿಯಿಂದ ಅಂತ ಅದರ ಅರ್ಥವನ್ನು ಲಕ್ಷಾಲಂಕಾರದಲ್ಲಿ ಹೇಳಿದ್ದಾರೆ. ಯಾವ ಪಾಠ ಸರಿಯೋ ಅದನ್ನ ನಮಗೆ ತೀರ್ಮಾನ ಮಾಡ್ಲಿಕ್ಕೆ ಆಗೋದಿಲ್ಲ, ಇದ್ದದನ್ನು ಹೇಳಿದ್ದೇನೆ ಅಷ್ಟೆ. ಅವುಗಳು ಮೆಲುಕು ಹಾಕ್ತಾ ಮಲಗಿರುವಾಗ ಅವುಗಳನ್ನು ಹೆದರಿಸಬಾರದು. ನೀರು ಅವು ಅಪೇಕ್ಷೆ ಪಟ್ಟಾಗ ಅವುಗಳಿಗೆ ನೀರು ಕುಡಿಸ್ಬೇಕು. ಪಿತೃಸದ್ಮಾನಿ ಸತತಂ ದೇವಾಯತನಾನಿಚ ದೇವತಾಯತನಾನಿಚ. ದೇವಾಲಯಗಳಲ್ಲಿ ಮತ್ತೆ ಪಿತೃ ಕಾರ್ಯ ಮಾಡುವಾಗೆಲ್ಲ ಸಗಣಿಯನ್ನು ನೆಲಕ್ಕೆ ಸಾರಿಸಿ ಅದರಿಂದ ಸ್ವಚ್ಛ ಮಾಡ್ತಾರೆ, ಇದೆಲ್ಲ ಗೊತ್ತಿದೆ. ಪೂಯಂತೆ ಶಕತಾಮ್ಯಾಸಾಂ ಪೂತಂ ಕಿಂ ಅಧಿಕಂ ತತಃ. ಅದಕ್ಕಿಂತ ಹೆಚ್ಚಿನ ಪಾವಿತ್ರ್ಯ ಏನಿದೆ? ಘಾಸಮುಷ್ಟಿಂ ಪರಗವೇ ದದ್ಯಾತ್ ಸಂವತ್ಸರಂ ತು ಯಃ ಅಕೃತ್ವಾ ಸ್ವಯಂ ಆಹಾರಂ ವ್ರತಂ ತತ್ ಸರ್ವ ಕಾಮಿಕಂ. ನಾವೇನು ನಿತ್ಯ ಊಟ ಮಾಡ್ತೀವಲ್ಲ, ಅದಕ್ಕಿಂತ ಮೊದಲು ಒಂದು ಮುಷ್ಟಿ ಹುಲ್ಲನ್ನ ಹಸುವಿಗೆ ತಿನ್ನಿಸ್ಬೇಕಂತ. ಬೇರೆಯವ್ರ ಹಸುವಿಗೆ ಅಂತ ಕೆಲವು ಕಡೆ ಅನುವಾದ ಮಾಡಿದ್ದಾರೆ, ಹಸುವಿಗೆ ತಿನ್ನಿಸ್ಬೇಕು. ಇದನ್ನು 1 ವರ್ಷ ಮಾಡಬೇಕು. ನಿತ್ಯ ನಾವು ಊಟ ಮಾಡೋದಕ್ಕಿಂತ ಮುಂಚೆ ಗೋವಿಗೆ ಒಂದಿಷ್ಟು ಏನಾದರೂ ಕೊಟ್ಟು ಆಮೇಲೆ ಊಟ ಮಾಡಬೇಕು. ಇದು ಎಲ್ಲಾ ಕಾಮನೆಗಳನ್ನು ಈಡೇರಿಸ್ತದೆ ಅಂತ ನಾವು ಕೇಳ್ತೀವಿ. ಅನೇಕ ಜನ ಇದನ್ನು ಆಚರಿಸಿಕೊಂಡು ಕೂಡ ಬಂದಿದ್ದಾರೆ. ಅದು ಪರಗವೆ ಅಂದ್ರೆ ಇನ್ನೊಬ್ಬರ ಗೋವಿಗೆ ಒಂದು ಹಿಡಿ ಹುಲ್ಲನ್ನು ಕೊಡುವುದು ಅಂತ ಅನ್ನೋದು ಅರ್ಥ ಆಗದೇ ಇರೋ ಸಂಗತಿ. ನಾವಿರುವ ಜಾಗದಲ್ಲಿ ಇನ್ನೊಬ್ಬರ ಗೋವು ಬರಬೇಕಲ್ಲ ಯಾವಾಗಲೂ. ಅದಿಲ್ಲದೆ ಹೋದ್ರೆ ನಮ್ಮ ಗೋವಿಗೆ ಹುಲ್ಲು ಇತ್ಯಾದಿಗಳನ್ನು ಕೊಡಬೇಕು, ಅಥವಾ ಒಂದಿಷ್ಟು ನಾವು ಮಾಡಿದ ಭೋಜನದಲ್ಲಿ ಸ್ವಲ್ಪ ಪದಾರ್ಥವನ್ನು ಅದಕ್ಕೂ ಕೂಡ ಹಾಕಬೇಕು. ಅವನಿಗೆ ಸಂತಾನ ಪ್ರಾಪ್ತಿ ಆಗ್ತದೆ, ಸಂಪತ್ ಪ್ರಾಪ್ತಿ ಆಗ್ತದೆ. ಘಾಸ ಮುಷ್ಟಿ ವ್ರತ ಅಂತಾನೆ ಇದಕ್ಕೆ ಕರೀತಾರೆ. ಪರಗವೆ ಅಂದ್ರೆ ಇನ್ನೊಬ್ಬರ ಗೋವು ಅಂತಾನೆ ಆಗಿರ್ಲಿಕ್ಕಿಲ್ಲ, ತಾತ್ಪರ್ಯ ಹಾಗಿರ್ಲಿಕ್ಕಿಲ್ಲ, ಪಾಠ ಸರಿ ಇರ್ಲಿಕ್ಕಿಲ್ಲ ಅಂತ ನನ್ನ ಆಲೋಚನೆ. ಇದ್ದದನ್ನು ಹೇಳಿದ್ದೇನೆ.
ಯಾವ ಗೋವನ್ನು ಕೊಡಬೇಕು, ಯಾವ ಗೋವನ್ನು ಕೊಡಬಾರದು ಅದನ್ನೆಲ್ಲ ಹೇಳು. ಎಂಥವ್ರಿಗೆ ಕೊಡಬೇಕು? ದುರಾಚಾರಿ, ಪಾಪಿಷ್ಠ, ಶ್ರಾದ್ದ ಕರ್ಮ ಮಾಡದೇ ಇದ್ದವನು, ದೇವತಾ ಕಾರ್ಯ ಮಾಡದೇ ಇದ್ದವನಿಗೆ ಯಾವತ್ತೂ ಗೋದಾನ ಮಾಡಬಾರದು. ಅನೇಕ ಮಕ್ಕಳನ್ನು ಪಡ್ಕೊಂಡಿದ್ದಾನೆ, ನಿತ್ಯಾಗ್ನಿಹೋತ್ರಿಯಾಗಿದ್ದಾನೆ, ಶ್ರೋತ್ರಿಯ, ಅಂಥವನಿಗೆ ಗೋದಾನ ಮಾಡಬೇಕು. ಆ ಗೋದಾನವನ್ನು ಸ್ವೀಕಾರ ಮಾಡಿದವನು ಏನೇನು ಧರ್ಮಾಚರಣೆ ಮಾಡ್ತಾನೆ ಅದರ ಒಂದು ಭಾಗ ಗೋದಾನ ಕೊಟ್ಟವನಿಗೂ ಕೂಡ ಸಿಗ್ತದೆ. ಅಷ್ಟು ಮಹಾಫಲ ಇದೆ ಅದು. ಈ ಜಗತ್ತಿನಲ್ಲಿ ತಂದೆ ಅಂದ್ರೆ ಯಾರು? ನಮಗೆ ಜನ್ಮ ಕೊಟ್ಟವನು, ಯಾವುದಾದ್ರೊಂದು ಭಯದಿಂದ ನಮ್ಮನ್ನು ಕಾಪಾಡಿದವನು, ಅವನು ಕೂಡ ತಂದೆಯೇ. ಮತ್ತೆ ನಮಗೆ ಜೀವನೋಪಾಯವನ್ನು ಕಲ್ಪಿಸಿಕೊಟ್ಟವನು. ಯಶ್ಚ ಅಸ್ಯ ಕೃತೆ ವೃತ್ತಿಂ ಸರ್ವೇತೆ ಪಿತರಸ್ತ್ರಯ. ಗೋದಾನವನ್ನು ಮಾಡಿದ್ರಿಂದ ಒಂದು ಜೀವನೋಪಾಯಕ್ಕೂ ಕೂಡ ಅನುಕೂಲ ಮಾಡಿಕೊಟ್ಟಂತಾಗ್ತದೆ. ಅದರಿಂದ ಅದ್ರ ಪುಣ್ಯ ಇದೆ ಅಂತ ತಾತ್ಪರ್ಯ ಕಾಣಿಸ್ತದೆ. ಹಿರಿಯರ ಸೇವಾ ಮಾಡಬೇಕು, ಗುರು ಶುಶ್ರೂಷ ಮಾಡಬೇಕು, ಅದರಿಂದ ಪಾಪಗಳು ಪರಿಹೃತ ಆಗ್ತವೆ. ಹಂತಿ ಮಾನವ ಮಹದ್ಯಶಃ, ನಮ್ಮ ದುರಭಿಮಾನ, ನಮ್ಮ ದುರಹಂಕಾರ ಎಲ್ಲವೂ ಕೂಡ ಹೊರಟು ಹೋಗ್ತದೆ. ಅಪುತ್ರತಾಂ ತ್ರಯಃ ಪುತ್ರಾಃ ಅವೃತ್ತಿಂ ದಶಧೇನವಃ. ಪುತ್ರರಿಲ್ಲ ಅನ್ನೋ ಕೊರಗೇನಾದ್ರೂ ಮನುಷ್ಯನಿಗಿದ್ರೆ ಅವನಿಗೆ ಒಂದೇ ಮಗು ಆದ್ರೂ ಸಾಕಾಗೋದಿಲ್ಲ, 2 ಮಕ್ಕಳಾದ್ರೂ ಸಾಕಾಗೋದಿಲ್ಲ, 3 ಜನ ಮಕ್ಕಳಾಗಬೇಕಂತ. ಆವಾಗ ಆ ಮಕ್ಕಳಿಲ್ಲ ಅನ್ನುವ ಕೊರತೆಯನ್ನ ಕಳ್ಕೋಬಹುದು ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಕನಿಷ್ಠ 3 ಜನ ಆದ್ರೂ ಇರಬೇಕು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಇನ್ನು ಜೀವನೋಪಾಯ ರಾಹಿತ್ಯವನ್ನು 10 ಗೋವುಗಳು ಪರಿಹರಿಸ್ತವೆ. ಒಬ್ಬನಿಗೆ ಏನಾದ್ರೂ 10 ಗೋವುಗಳನ್ನು ನೀವು ಕೊಟ್ಟುಬಿಟ್ರೆ ಸಾಕು, ಸಾಮರ್ಥ್ಯ ಇದ್ದವನಿಗೆ ಆ ಗೋವುಗಳ ಹಾಲು ಇತ್ಯಾದಿಗಳನ್ನು ಮಾರಿ ಆತ ಬದುಕಿದ್ರೆ ತನ್ನ ಮರ್ಯಾದೆಯಲ್ಲಿ ತಾನು ಸ್ಥಿತಿವಂತನಾಗಿ ಅವನು ಬದುಕಬಹುದು ಅಂತ ಅದರ ತಾತ್ಪರ್ಯ. ವೇದಾಂತ ನಿಷ್ಠನಾದವನು, ಇಂದ್ರಿಯ ನಿಗ್ರಹ ಸಂಪನ್ನನಾದವನು, ಪ್ರಿಯವಾದ ಮಾತನ್ನ ಆಡುವಂಥವನು, ಎಂಥ ಸ್ಥಿತಿ ಇದ್ರೂ ದುಷ್ಕಾರ್ಯವನ್ನು ಮಾಡದೇ ಇದ್ದವನು. ಯಹ ಕ್ಷುದ್ಭಯಾದ್ವೈ ನ ವಿಕರ್ಮ ಕುರಿಯಾತ್, ಹಸುವಿನ ಭಯದಿಂದ ದುಷ್ಟ ಕಾರ್ಯ ಮಾಡದೇ ಇರುವಂಥವನು. ಅಂಥವನಿಗೆ ರಾಜನಾದವನು ವೃತ್ತಿಯನ್ನು ಕಲ್ಪಿಸಿಕೊಡಬೇಕು, ಅವನಿಗೆ ತೊಂದರೆ ಆಗದೆ ಇರುವಂತೆ ನೋಡ್ಕೋಬೇಕು. ವೃತ್ತಿ ಸಂಪಾದನೆ ಮಾಡಿಕೊಟ್ರೆ ಅಥವಾ ಗೋದಾನ ಮಾಡಿದ್ರೆ ಮಹಾಪುಣ್ಯ ಇದೆ. ಆದರೆ ಅಂಥವನ ವೃತ್ತಿಯನ್ನ ಅಪಹರಿಸಿದ್ರೆ, ಅವನ ವೃತ್ತಿಯ ಮೂಲವನ್ನು ಕತ್ತರಿಸಿದ್ರೆ ಅದರಿಂದ ಮಹಾ ಪಾಪವು ಕೂಡ ಪ್ರಾಪ್ತ ಆಗ್ತದೆ. ಆದ್ದರಿಂದ ಜ್ಞಾನಿಗಳಾದಂಥ ವ್ಯಕ್ತಿಗಳ ಸ್ವತ್ತನ್ನು ಯಾವತ್ತೂ ಕೂಡ ಅಪಹರಿಸಬಾರದು ಅಂತ ಅದರ ವರ್ಣನೆ ಇದೆ. ದಾರಾಶ್ಚ ಯೇಷಾಂ ದೂರತೋ ವರ್ಜನೀಯಾಃ. ಇಲ್ಲಿ ಒಂದು 2-3 ಹೆಚ್ಚಿನ ಶ್ಲೋಕಗಳು ಕೆಲವು ಪಾಠಗಳಲ್ಲಿ ಕಾಣ್ತವೆ. ಬ್ರಾಹ್ಮಣರ ಜ್ಞಾನಿಗಳಾದಂಥವರ ಧನ, ಅವರ ಪತ್ನಿ ಇತ್ಯಾದಿಗಳ ಅಪಹೃತರಾದರೆ ಅದು ರಾಜರಿಗೆ ಅದರಿಂದ ಶ್ರೇಯಸ್ಸಿಲ್ಲ. ಅಂಥವರನ್ನ ರಾಜ ಶಿಕ್ಷೆಗೆ ಒಳಪಡಿಸಬೇಕು, ಬ್ರಾಹ್ಮಣರನ್ನು ರಕ್ಷಿಸಬೇಕು. ಅದಿಲ್ಲದೆ ಹೋದ್ರೆ ಯಮ ಆ ರಾಜನನ್ನ ಶಿಕ್ಷಿಸಿ ಅವನಿಗೆ ಮಹಾಪೀಡೆಯನ್ನು ಕೊಡ್ತಾನೆ ನರಕದಲ್ಲಿ. ಹೀಗೆ ಗೋವುಗಳ ರಕ್ಷಣೆ ಇತ್ಯಾದಿಗಳಲ್ಲಿ ಮಹಾಫಲ ಇದೆ ಅಂತ ವರ್ಣನೆ ಮಾಡ್ತಾರೆ. ಅಲ್ಲಿಗೆ ಈಗ ನಾವು ನೋಡ್ತಾ ಇರುವಂತಹ ಅಧ್ಯಾಯ ಸಮಾಪ್ತವಾಗಿದೆ. ಇವತ್ತಿನ ಈ ಭಾಗವು ಕೂಡ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.